ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ ಪೂರ್ಣಗೊಂಡಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಅಂತಿಮ ಸುತ್ತಿನ ಬಳಿಕ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು 82,229 ಮತ ಪಡೆದು ಸೋತರು. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು 1,12,642 ಮತಗಳನ್ನು ಗಳಿಸಿ 25,413 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಈ ಮೊದಲು 2019ರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ವಿರುದ್ಧ ಸೋತಿದ್ದರು. ಬಳಿಕ 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧಿಸಿ ಪರಾಜಯಗೊಂಡಿದ್ದರು. ಇದೀಗ ಎಚ್ಡಿ ಕುಮಾರಸ್ವಾಮಿ ಅವರಿಂದ ತೆರವಾದ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲೂ ಸೋಲನ್ನನುಭವಿಸಿದ್ದಾರೆ. ಚನ್ನಪಟ್ಟಣ ಉಪಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವು ದಾಖಲಿಸಿದ್ದಾರೆ. ಅತ್ತ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲಾಗಿದೆ. ಇದರ ಬೆನ್ನಲ್ಲೇ ಯೋಗೇಶ್ವರ್ ಮೊದಲ ಪ್ರತಿಕ್ರಿಯೆ ನೀಡಿದ್ದು, ಈ ಚುನಾವಣಾ ಫಲಿತಾಂಶ ಜೆಡಿಎಸ್ನ ಕೊನೆಯ ಕ್ಷಣಗಳನ್ನು ಎಣಿಸುತ್ತಿದೆ ಎಂಬುದರ ಸಂಕೇತವಾಗಿದೆ ಎಂದಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲುವು ನಂತರ ಪ್ರಥಮ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಚುನಾವಣಾ ಫಲಿತಾಂಶ ಜೆಡಿಎಸ್ ಕೊನೆಯ ಕ್ಷಣವನ್ನ ಎಣಿಸುತ್ತಿದೆ ಎಂಬುದರ ಸಂಕೇತವಾಗಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಪ್ರತಿಷ್ಠೆಗೆ ಅವರ ಮಗ ನಿಖಿಲ್ ನನ್ನು ಬಲಿ ಕೊಟ್ಟಿದ್ದಾರೆ ಎಂದಿದ್ದಾರೆ. ಈಗ ಚುನಾವಣಾ ಫಲಿತಾಂಶ ಬಹುತೇಕ ನಿಮ್ಮದೇ ಕೂಡ ಈಗ ಇರುವಂತದ್ದು. ಈ ಕ್ಷಣಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನು ನನ್ನ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು 30,000 ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ. ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು. 1,000-2,000 ಹೆಚ್ಚು ಕಡಿಮೆ ಆಗ್ಬೋದು. ಒಂದು, ಈ ಚುನಾವಣೆ ಜೆಡಿಎಸ್ ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸ್ಕೊಂಡ್ಬರ್ತೀನಿ ಅಂತೇಳಿ ತೊಡೆ ತಟ್ಟಿ ಅವರು ಸಪ್ತ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ. ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಅವ್ರನ್ನ ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗಲ್ಲ. ಒಂದು, ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ, ಯಡಿಯೂರಪ್ಪರು ಸೇರಿಕೊಂಡು ತಮ್ಮ ವಂಶದ ಕುರಿಗಳನ್ನು ಬೆಳೆಸಲಿಕ್ಕೆ 2 ರಾಜಕೀಯ ಪಕ್ಷಗಳನ್ನಾಗಿ ಮಾರ್ಪಡಿಸ್ಕೊಂಡು ಅದ್ರ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ಒಂದು, ನಾನು ಮೊನ್ನೆ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷ ಬಿಜೆಪಿಯ ವಿಜಯೇಂದ್ರ ಹೇಳ್ತಾರೆ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಸುವಾಗ ಅವ್ರು ಮಾತಾಡ್ತಾರೆ. ನಾನು ಹೇಳ್ತೀನಿ, ಮಿಸ್ಟರ್ ವಿಜೇಂದ್ರ ಮತ್ತು ಚಾರ್ಜ್ ಮಾಡಿದವರು ನಾನು. ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವು ನಾನು.
ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು NDA ಬಿಡಬೇಕಾಗಿ ಬಂತು. ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ. ಎರಡನೇದು, ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಭಾಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ, ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ, ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬ, ಅವ್ರಿಗೆ ರಾಜಕೀಯ ಬಲ ಬಂತು. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು 25,000 ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು NDA ಅಭ್ಯರ್ಥಿಯಾಗಿ ಗೆಲ್ತಾರೆ. 50-60 ಜನ ಮತದಾರರು ಉಲ್ಟಾ ಹೊಡಿತಾರೆ. ನಾನೀಗ 26-27 ಸಾವಿರ ಲೀಡಲ್ಲಿದ್ದೀನಿ. ಇನ್ನೊಂದು 2-3 ಸಾವಿರ ಬರ್ಬೋದು ಅಂತ ನಿರೀಕ್ಷೆ ಇದೆ. ಅದಕ್ಕಿಂತ ಹೆಚ್ಚು ಮತವನ್ನು ಜನ ನನಗೆ ಕೊಡ್ತಾರೆ. ಮಂಜುನಾಥ್ ಕರ್ಕೊಂಡ್ಬಂದು ನಾನು ಚುನಾವಣೆ ಅಖಾಡದಲ್ಲಿ ಪಾಪ ಸುರೇಶ್ ಅವ್ರ ವಿರುದ್ಧ ನಾನು ಅವ್ರನ್ನ ಗೆಲ್ಲಿಸಿದ್ದೆ. ಅದೇ ಸುರೇಶ್ ಅವ್ರ ಜೊತೆಯಾಗಿ ನಿಂತ್ಕೊಂಡು ಇವತ್ತು ಅದೇ NDAನ ಇವತ್ತು 25-30 ಸಾವಿರ ಅಂತರದಲ್ಲಿ ನಾವು ಸೋಲಿಸ್ತೀವಿ. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರ ಕುಟುಂಬದಿಂದ ಕಿತ್ಕೊಳ್ತಾ ಇದ್ದಾರೆ. ದೇವೇಗೌಡರು ಕೂಡ ಗೌರವಯುತವಾಗಿ ಇದರಿಂದ ನಿರ್ಗಮನ ಮಾಡಬೇಕು, ಅವರು ವಿಶ್ರಾಂತ ಜೀವನವನ್ನು ಮಾಡಬೇಕು, ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸಬಾರ್ದು. ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, DK ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ನಿಂತ್ಕೊಂಡ್ರು. ನಾನು ಮೊದಲೇ ಹೇಳಿದೆ, ಇದೊಂದು ರೀತಿ ನನಗೆ ಹೋಗೋದು, ಆ ಟೀಮಿಂದ ಈ ಟೀಮ್ಗೆ ಹೋಗೋದು, ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಲಿಸೋದು. ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ನಾನು. ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ದೆ, ಏನೋ ದೇವೇಗೌಡರ ಈ ಒಂದು ಹಠ ಛಲ ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಜನ ಅದಕ್ಕೆ ಸೊಪ್ಪಾಗಲಿಲ್ಲ. ಕುಮಾರಸ್ವಾಮಿಯವ್ರ ಸ್ವಾರ್ಥ, ಕುಮಾರಸ್ವಾಮಿಯವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರಷ್ಟೇ. ಅವನಿಗೆ ಮಗ ಬಲಿ ಪಶು. ನಿಖಿಲ್ಗೆ ಒಳ್ಳೇದಾಗಲಿ, ಇನ್ನೂ ಯುವಕ ಇದ್ದಾನೆ, ಆದರೆ ಭಾಳ ಒಂದು 36 ವರ್ಷದ ಯುವಕ 63 ವರ್ಷದ ಥರ ಮಾತಾಡ್ತಾನೆ. ಮಾತು ಹಿಡಿತವಾಗಿ ಮಾತಾಡಬೇಕು. ನಿಮ್ಮ ಮೇಲೆ ಬಂತು, ಭಾವನಾತ್ಮಕ ವಿಚಾರಗಳ ಚರ್ಚೆ ಆಯಿತು, ಕಣ್ಣೀರಿನ ಕೋಡಿ ಹರಿತು. ಅದು ಯಾವುದಕ್ಕೂ ಜನ ಸೊಪ್ಪಾಗ್ತಿಲ್ಲ. ಭಾವನಾತ್ಮಕ ವಿಚಾರಕ್ಕೆ ಗೌರವ ಕೊಡಲಿಲ್ಲ. ಅಭಿವೃದ್ಧಿಗೆ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ. ನಾನು ಮೊದಲೇ ಹೇಳಿದೆ, ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ, ತಾಲೂಕಿನ ಜನ ಅಂತ್ಯಗೊಳಿಸಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ನಂದೊಂದು ಟೀಮು, ಕಾಂಗ್ರೆಸ್ ಒಂದು ಟೀಮು, 2 ಟೀಮು ಜೊತೆ ಸೇರ್ಕೊಂಡಾಗಿ ನನ್ನದೇ ಆದಂಥ ಏನು ನನ್ನನ್ನು ಬೆಂಬಲಿಸ್ತಾ ಬಂದಂಥ, ಹಾಗಾಗಿ ಈ ಚುನಾವಣೆ ಸ್ಪಷ್ಟವಾಗಿ ನನಗೆ ಗೊತ್ತಿತ್ತು. ನಾನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೇ ಬಂದಿದ್ದೆ, ಸರ್ 30 ಸಾವಿರಗಿಂತ ಹೆಚ್ಚಿಗೆ ಲೀಡಲ್ಲಿ ಗೆಲ್ಲಬೇಕು ನಾನು ಅಂತ. ಅದು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಪರವಾಗಿಲ್ಲ. ಗೆಲುವಿನ ಕ್ರೆಡಿಟ್ ಯಾರಿಗೆ ಸರ್? ಗೆಲುವಿನ ಕ್ರೆಡಿಟ್ ಯಾರಿಗೆ? ಇಲ್ಲ, ಅಲ್ಲಿ ನಡೆದಂಥ ಘಟನಾವಳಿಗಳು ಮಾಡ್ದಂಗೆ ಎಮೋಷನಲಿ ದೇವೇಗೌಡರು ಮಾಡಿದಂಥ ಭಾಷಣ, ಸುದೀರ್ಘವಾಗಿ ಅವರು 1 ವಾರ ಹಳ್ಳಿಗೆ ತಿರುಗಿದಂಥದ್ದು, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಈ ಕುಟುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ ಈ ಡೀಟೇಲಾಗಿ ಹೋದೆ. ಬೂತ್ ವೈಸ್ ಲೆಕ್ಕಾಚಾರ ಮಾಡಿದಾಗ ನಾನು 30 ಸಾವಿರಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು. ನಾನು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇನೆ. ಗೆಲುವಿನ ಕ್ರೆಡಿಟ್ ಯಾರಿಗೆ ಸರ್? ಗೆಲುವಿನ ಕ್ರೆಡಿಟ್ ಅಂತ ಪರಿಣಾಮ ಬೀರಲಿಲ್ಲ. ಈಗ ಗೆದ್ದಾಗಿರೋದ್ರಿಂದ ಜಮೀರ್ ಅವರ ಮಾತು ಇಲ್ಲಿ ಏನು ಮುಖ್ಯ ಆಗಲ್ಲ. ಈಗ ಗೆಲುವಿನ ಕ್ರೆಡಿಟು ಕಾಂಗ್ರೆಸ್ ಪಕ್ಷಕ್ಕೆ, ಎಸ್ಪೆಷಲಿ DK ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ. ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು. ಒತ್ತಿ ಹೇಳಿದ್ರು ಕ್ಷೇತ್ರದಲ್ಲೆಲ್ಲ, ಬಹುಶಃ ಅಂಥ ಹೇಳಿಕೆಗಳಿಗೆ ಜನರು ಮನ್ನಣೆ ಕೊಟ್ಟಿಲ್ಲ ಅಂತ ಹೇಳ್ತೀವಿ. ಇಲ್ಲ, ನನಗೆ ಇನ್ನೂ ಹೆಚ್ಚಿಗೆ ಲೀಡ್ ನಿರೀಕ್ಷೆ ಮಾಡಿದ್ದೆ. ನಾನು ಬೂತ್ ವೈಸ್ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಆದರೆ ನನಗೆ ಲಾಭನೇ ಜಾಸ್ತಿ ಆಗಿದೆ. ಸರ್, ಇದಕ್ಕೆ ರಿಲೇಟೆಡ್ ಆಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ದೇವೇಗೌಡ ಕುಟುಂಬದಿಂದ ವಿಮುಕ್ತರಾಗ್ತಾ ಇದೆಯಾ ಅನ್ಸುತ್ತಾ? 100ಕ್ಕೆ 100 ಭಾಗ ಒಕ್ಕಲಿಗ ಸಮುದಾಯ ದೇವೇಗೌಡರ ಇತ್ತೀಚಿನ ನಡವಳಿಕೆಗಳು ಆ ಕುಟುಂಬದಲ್ಲಿ ವಿಶ್ವಾಸವನ್ನು ಕಳ್ಕೊತಾ ಇದೆ. ಪ್ರಕೃತಿ ನಿಯಮ ರೀ, ಡಾರ್ವಿನ್ ಥಿಯರಿ, ಈಗ ಬಲಿಷ್ಠವಾಗಿರೋ ಅಧಿಕಾರಕ್ಕೆ ಬರಲೇಬೇಕಾದ ಸ್ವಾರ್ಥ ಇದೆ. ಅವ್ರ ಕುಟುಂಬದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದಿದ್ರೆ ಅಥವಾ ಸಾರ್ವಜನಿಕವಾಗಿ ಜನಪರ ಇದ್ದಿದ್ರೆ ಜನ ಒಪ್ತಾ ಇದ್ರು. ಅವ್ರು ಬರೀ ಸುಳ್ಳು ಹೇಳ್ಕೊಂಡು ಕುಟುಂಬವನ್ನೇ ಬೆಳೆಸ್ತಕ್ಕಂಥದ್ದಕ್ಕೆ ಏನು ಕೈ ಹಾಕಿದ್ರಲ್ಲ, ಅದನ್ನು ಮೌಲ್ಯ ಇರ್ತಕ್ಕಂಥ ಯಾವ ಜನನೂ ಒಪ್ಪಲ್ಲ. ಹಂಗಾಗಿ ನಮ್ಮ ತಾಲೂಕಿನ ಜನ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಇವತ್ತು ನಾನು ಪದೇ ಪದೇ ಹೇಳ್ತೀನಿ, ಅದಕ್ಕೆ ನಾನು ದೇವೇಗೌಡ ದೈತ್ಯ ಶಕ್ತಿ ಅಂತ ಹೇಳಿದ್ದೆ ಅವತ್ತು ಸ್ಟೇಟ್ಮೆಂಟು. ದೇವೇಗೌಡ ತನ್ನ ದೈತ್ಯತ್ವವನ್ನು ಕಳ್ಕೊಂಡಿದ್ದಾರೆ, ಅವ್ರೀಗ ಶಕ್ತಿಹೀನರಾಗಿದ್ದಾರೆ.
ಅವ್ರ ಬಹುಶಃ ಮುಂದಿನ ಚುನಾವಣೆಗೆ ಯಾವತ್ತೂ ಬರದೇನೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ವಿಶ್ರಾಂತಿ ಜೀವನ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ಕೂಡ ನಿಮ್ಮ ಗೆಲುವಿಂದ ಒಂದು ಪಾಠ ಕಲಿಬೇಕಾದ ಹಳೆ ಮೈಸೂರು ಭಾಗದಲ್ಲಿ BJP ಇರಲಿಲ್ಲ. ನಾನು ಕಟ್ತಕ್ಕಂಥ ಪ್ರಯತ್ನ ಮಾಡಿದೆ. ನನಗೆ ಅದರಿಂದ ಭಾಳ ಲಾಸ್ ಆಯಿತು, ಡ್ಯಾಮೇಜ್ ಆಯಿತು, ವೈಯಕ್ತಿಕವಾಗಿ ಭಾಳ ನಷ್ಟನೂ ಕೂಡ ಆಯಿತು. ಆದರೆ BJPಯವರು ನನ್ನ ಸಂಕಷ್ಟ ಸಮಯದಲ್ಲಿ ನನ್ನನ್ನು ಮಾಡ್ಬೋದಾಗಿತ್ತು. ಎಲ್ಲೋ ಈ ಕುಮಾರಸ್ವಾಮಿಯ ರಾಜಕೀಯ ಕುತಂತ್ರಕ್ಕೆ ಅವರು ಸುಮ್ಮನಾಗ್ಬಿಟ್ರು. ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ಯಡಿಯೂರಪ್ಪನವರ ಗೇಮ್ ಪ್ಲ್ಯಾನು ಸಕ್ಸಸ್ ಆಯಿತು. ಅವರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದ್ರು. ಒಂದು ಕಡೆ ಕುಮಾರಸ್ವಾಮಿ ಮಗನ್ನ ವೀಕ್ ಮಾಡಿದ್ರು, ಇನ್ನೊಂದು ಕಡೆ ಅವ್ರು ಏನು ಮೈಂಡಲ್ಲಿದ್ರ ಮೇಲೆ ನನ್ನೂ ಕೂಡ ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಐತಲ್ಲ, ಹಂಗಾಗಿ ಅವ್ರು ಸಕ್ಸಸ್. ನಾನು ಹೇಳಕ್ ಬರಲ್ಲ, ಉಳಿದು ರಿಸಲ್ಟ್ ಸಿಗಲ್ಲ ಅಷ್ಟೇ. ಈಗ ರಾಮನಗರ ಜಿಲ್ಲೆಯಿಂದ JDS ಫಲಿತಾಂಶ ಇದು ಮೈತ್ರಿ ವಿರುದ್ಧ ಇದೆ ಸಂದೇಶ ಅನ್ನುವಂಥದ್ದ. ಈಗ ಇದು ಕಾಂಗ್ರೆಸ್ ಪರವಾದಂಥ ಯೋಜನೆಗಳು. ಈಗ ನಾನು ಆಗಲೇ ಕೇಳಿದೆ, ಮಧ್ಯ ಕರ್ನಾಟಕದಲ್ಲಿ ಆಗ್ಬೋದು, ನಾರ್ತ್ ಕರ್ನಾಟಕ ಆಗ್ಬೋದು, ನಮ್ಮ ಹಳೆ ಮೈಸೂರು ಭಾಗ ಆಗ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಜನ ಸರ್ಕಾರದ ಯೋಜನೆಗಳನ್ನು ಒಪ್ಕೊಂಡಿದ್ದಾರೆ. ಹಾವೇರಿಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ 13,448 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ವಿರುದ್ಧ ಜಯ ಗಳಿಸಿದ್ದಾರೆ. ಯಾಸಿರ್ ಖಾನ್ ಪಠಾಣ್ 1,756 ಮತಗಳನ್ನು ಪಡೆದು ಮುನ್ನಡೆ ಸಾಧಿಸಿದ್ದರೆ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಗ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರು 87,308 ಮತಗಳನ್ನು ಪಡೆದು ಸೋಲನ್ನನುಭವಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರು ಕಾಂಗ್ರೆಸ್ ಸರ್ಕಾರ ಹಣದ ಹೊಳೆಯನ್ನೇ ಹರಿಸಿದೆ ಎಂದು ಆರೋಪಿಸಿದರು. ಶಿಗ್ಗಾವಿ ಸವಣೂರು ಕ್ಷೇತ್ರದ ಜನರಿಗೆ ಒಳಿತಾಗಲಿ, ನಾನು ಕ್ಷೇತ್ರದ ಜನರ ಜೊತೆಗೆ ಇರುತ್ತೇನೆ, ಸೋಲಿನ ಕುರಿತು ಬೂತ್ ಮಟ್ಟದಲ್ಲಿ ಅವಲೋಕನ ಮಾಡುತ್ತೇವೆ ಎಂದು ಹೇಳಿದರು. ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಪೂರ್ಣಗೊಂಡಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು 9,649 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ 93,616 ಮತ್ತು ಬಿಜೆಪಿ ಅಭ್ಯರ್ಥಿ 83,967 ಮತ ಪಡೆದಿದ್ದು, ಅನ್ನಪೂರ್ಣ ತುಕಾರಾಂ 9,649 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಉಸ್ತುವಾರಿ ಹೊಂದಿದ್ದ ಪ್ರದೇಶ ಸೇರಿ ಸಚಿವರು ಇದ್ದ ಪ್ರದೇಶದಲ್ಲಿ ನಮಗೆ ಹಿನ್ನಡೆಯಾಗಿದೆ. ಅಂಕಿ ಅಂಶಗಳ ಪ್ರಕಾರ ಈ ಸೋಲು ನಮಗೆ ಸೋಲೇ ಅಲ್ಲ. ಚುನಾವಣೆ ಹತ್ತಿರ ಇದ್ದಾಗ ಎಲ್ಲಾ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಹಾಕಿದರು. ವೋಟ್ಗೆ 2,000 ಕೊಟ್ಟು ಮತಗಳನ್ನ ಖರೀದಿ ಮಾಡಿದರು. 2028ರಲ್ಲಿ ಸಂಡೂರಿನಲ್ಲಿ ಬಿಜೆಪಿ ಬಾವುಟ ಹಾರಿಸುತ್ತೇವೆ. ನಾವು ಇಲ್ಲಿಯೇ ಮನೆ ಮಾಡಿ ಜನರ ಜೊತೆ ಇರುತ್ತೇನೆ. 2028ರಲ್ಲಿ ಯಾರೇ ಅಭ್ಯರ್ಥಿಯಾಗಲಿ ಒಗ್ಗಟ್ಟಿನಿಂದ ತುಕಾರಾಂ ಮತ್ತು ಸಂತೋಷ್ ಲಾಡ್ ಅವರನ್ನ ಸೋಲಿಸುತ್ತೇವೆ ಎಂದು ಹೇಳಿದ್ದಾರೆ. ರಾಜ್ಯ ವಿಧಾನಸಭೆ ಉಪಕದನದಲ್ಲಿ ಕಾಂಗ್ರೆಸ್ ಅದ್ಭುತ ಪ್ರದರ್ಶನ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. 3 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ 2028ರ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿಯಾಗಿದ್ದು, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಜನರು ಮತ ನೀಡಿ ಗೆಲ್ಲಿಸಿದ್ದಾರೆ. ಗ್ಯಾರಂಟಿ ಮತ್ತು ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಜನರು ಮತ ನೀಡಿದ್ದಾರೆ. ಸಮೀಕ್ಷೆಗಳು ಸುಳ್ಳಾಗುತ್ತವೆ ಅಂತ ನಾನು ನಿನ್ನೆ ಸಂಜೆಯೇ ಹೇಳಿದ್ದೆ. ನಾವು ಮಾಡುವ ಸಮೀಕ್ಷೆಯೇ ಬೇರೆ ಅಂತ ಕೂಡ ಹೇಳಿದ್ದೆ. HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದ ಸಂಸದರಾಗಿದ್ದಾರೆ. ಇದಲ್ಲದೆ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರೂ ಅಧಿಕಾರದ ಆಸೆಗೆ ಚನ್ನಪಟ್ಟಣ ಕ್ಷೇತ್ರವನ್ನ ಕೈಬಿಟ್ಟಿದ್ದಕ್ಕೆ ಜನ ಉತ್ತರ ನೀಡಿದ್ದಾರೆ. ಶಿಗ್ಗಾವಿಯಲ್ಲಿ ಭರತ್ ಸೋಲು ಅನ್ನೋದು ಹೇಳಲ್ಲ. ಅಲ್ಲಿ ಈ ಹಿಂದೆ ನಮ್ಮ ಅಭ್ಯರ್ಥಿ ಸೋತಿದ್ದರು, ಈಗ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಸಂಡೂರಿನಲ್ಲೂ ನಾವು ಗೆದ್ದಿದ್ದೇವೆ. ಈ 3 ಚುನಾವಣೆ ನಮ್ಮ ಗ್ಯಾರಂಟಿ ಮತ್ತು ಅಭಿವೃದ್ಧಿಗೆ ಕೈಗನ್ನಡಿಯಾಗಿದೆ ಎಂದು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ಸಂಭ್ರಮವನ್ನು ಸುದ್ದಿಗೋಷ್ಠಿ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಹಂಚಿಕೊಂಡರು. ಇವತ್ತು 2028ರ ಚುನಾವಣೆಯ ದಿಕ್ಸೂಚಿಗೆ ಕರ್ನಾಟಕ ರಾಜ್ಯದ ಮಹಾಜನತೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಸಾಯಂಕಾಲವೇ ನಾನು ಹೇಳಿದೆ, ನಿಮ್ಮ ಸಮೀಕ್ಷೆ ಸುಳ್ಳಾಗ್ತದೆ, ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ,
ಮಾಧ್ಯಮ, ಯಾಕೆಂದರೆ ನಾವು ಮಾಡೋ ಸಿಸ್ಟಮೇ ಬೇರೆ, ಒಬ್ಬ ರಾಜಕಾರಣಿಗಳಾಗಿ ನೀವು ಮಾಡೋದೇ ಬೇರೆ ಅನ್ನೋದನ್ನು ನಾನು ಹೇಳಿದೆ. ಕೆಲವು ಕ್ಷೇತ್ರದ ಸೋಲು ಗೆಲುವು ನಂದೇ ಅಂತ ಕೂಡ ನಾನು ಹೇಳಿದ್ದೆ. ಇವತ್ತು 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಂದಿದೆ. ಮೊದಲಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸೋಲು ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅವರ ತಂದೆ ಕುಮಾರಸ್ವಾಮಿ ಅವರು ಅಲ್ಲಿಂದ MP ಆಗಿ ಗೆದ್ದೋದ್ರು, ಮುಖ್ಯಮಂತ್ರಿ ಆಗಿದ್ದರು. 2 ಬಾರಿ ಅವ್ರನ್ನ ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ರು. ಅವರು ಆ ಕ್ಷೇತ್ರದಲ್ಲಿ ಬಿಟ್ಟೋದಂಥ ಗುರುತುಗಳಿಗೆ ಜನ ಅವರಿಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿದು ಸೋಲು ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅಲ್ಲೂ ಕೂಡ ಒಬ್ಬ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲೂ ಕೂಡ ಅವರು ಆ ಜನರನ್ನ ನೋಡ್ತಾ ಇದ್ದಂಥ ಪ್ರೀತಿ ಭಾವನೆ ಗಮನದಲ್ಲಿಟ್ಕೊಂಡು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿ 30,000ಕ್ಕೂ ಹೆಚ್ಚು ನಮ್ಮ ಅಭ್ಯರ್ಥಿ ಸೋತಿದ್ರು. ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಪಟ್ಟಣದಲ್ಲಿ ಬರೀ 16,000 ಅಂತ. ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಸಾಧಿಸಿದ ಹಿನ್ನೆಲೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ತುಮಕೂರು ಟೌನ್ ಹಾಲ್ ಬಳಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸಿಹಿ ಹಂಚಿ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಅವರು, ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಗೆದ್ದಿರುವುದು ಸಂತಸದ ವಿಷಯ. ಜನರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿರುವುದು ನಮ್ಮ ಹಿರಿಯ ನಾಯಕರ ಪರಿಶ್ರಮದ ಫಲವಾಗಿದೆ. 3 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತದೆ ಎಂದು ಬೀಗುತ್ತಿದ್ದ ಬಿಜೆಪಿಗೆ ಮುಖಭಂಗವಾಗಿದೆ. ಈ ಫಲಿತಾಂಶದಿಂದ ತಿಳಿಯುತ್ತದೆ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ ಎಂದು ತಿಳಿಸಿದರು. ನಂತರ ಮಾಜಿ ಕಾರ್ಪೊರೇಟರ್ ಮಾತನಾಡಿ, ಇಂದಿನ ಗೆಲುವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವರಿಗೆ ಸಲ್ಲುತ್ತದೆ. 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಸಂತಸದ ವಿಷಯ. ಜೆಡಿಎಸ್ ಮತ್ತು ಬಿಜೆಪಿ ಅವರ ಸುಳ್ಳು ಆರೋಪಕ್ಕೆ ತಕ್ಕ ಉತ್ತರ ಸಿಕ್ಕಂತಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು. ಚುನಾವಣಾ ಫಲಿತಾಂಶ, ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಮತವನ್ನು ಪಡೆದು ಜಯಶೀಲರಾಗಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಜನಗಳ ತೀರ್ಪು ಅಂತ ನಾವಾದರೂ ಭಾವಿಸಿದ್ದೀವಿ. ಏನು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಡಾಕ್ಟರ್ ಪರಮೇಶ್ವರ್ ಅವರು ಎಲ್ಲರ ಒಂದು ನೇತೃತ್ವದಲ್ಲಿ ಈ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ನಮ್ಮ ವಿರೋಧಿ ಪಕ್ಷಗಳಾದಂಥ JDS ಮತ್ತು BJPನವರು ನಾವು 1 ಕ್ಷೇತ್ರ ಗೆಲ್ಲೋದಿಲ್ಲ, 3 ನಾವೇ ಗೆಲ್ಲಿತೀವಿ ಅಂತ ಹೇಳ್ಕೊಂಡು ಸರ್ಕಾರದ ಮೇಲೆ ಕೆಟ್ಟ ಒಂದು ಸಂದೇಶ ಬರೋ ರೀತಿ ಅವರು ಆರೋಪಗಳನ್ನು ಮಾಡ್ತಿದ್ರು. ಇವತ್ತು ಅವರೆಲ್ಲ ಆರೋಪಗಳಿಗೂ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಏನು ಮತದಾರ ಪ್ರಭುಗಳು, ಏನು ಕರ್ನಾಟಕದ ಅಖಂಡ ಕರ್ನಾಟಕ ಇವತ್ತು ಸರ್ಕಾರ ಬೆಂಬಲಿಸಿದೆ ಅಂತ ಯಾಕೆ ಹೇಳ್ತಿದ್ದೀರಿ ಅಂದರೆ, ಮಧ್ಯ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮೈಸೂರು ಕರ್ನಾಟಕ ಇರ್ಬೋದು, 3 ಕರ್ನಾಟಕದಾಗೂ 3 ಕ್ಷೇತ್ರ ಇವತ್ತು ಜೈಬೇರಿಯನ್ನು ಬಾರಿಸಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಇವತ್ತು ಪಟಾಕಿ ಹೊಡೆದು ಸಿಹಿ ಹಂಚಿ ನಾವು ಸಂತೋಷ ಪಡ್ತಾ ಇದ್ದೀವಿ. ಈ ಸಂತೋಷಕ್ಕೆ ಕಾರಣ ಏನಂದರೆ, ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ಸಿದ್ದರಾಮಯ್ಯನವ್ರ ಸರ್ಕಾರದ ಪರವಾಗಿದ್ದಾರೆ. ಅದಕ್ಕೋಸ್ಕರ ಏನು ನಮ್ಮ ಮೇಲೆ ಆರೋಪ ಮಾಡಿದರು JDS BJP, ಅದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿದೆ. ನಾವು ಕೂಡ ಚನ್ನಪಟ್ಟಣದ ಮತ್ತು ಸಂಡೂರಿಗೆ, ಶಿಗ್ಗಾಂವ್ಗೆಲ್ಲ ಹೋಗಿ ಚುನಾವಣೆ ಪ್ರಚಾರ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಗೆ ಇವತ್ತು ತುಂಬ ಸಂತೋಷ ಆಗಿದೆ. ಆ ಸಂತೋಷವನ್ನು ನಾವೆಲ್ಲ ಮುಖಂಡರುಗಳನ್ನು ಹಂಚಿಕೆ ಪಡ್ತಾ ಇದ್ದೀವಿ. ತಮ್ಮ ಮೂಲಕನೂ ನಾವು ತಿಳಿಸೋಕೆ ಇಷ್ಟಪಡ್ತೀವಿ. ಮಾಜಿ ಮುಖ್ಯಮಂತ್ರಿ 2 ಮಕ್ಕಳು ಸೋತಿರೋದ್ರಿಂದ ಅವರ ಏನು ಅನೈತಿಕ ಅಂದರೆ ಅವರ ಹೊಂದಾಣಿಕೆ ಇತ್ತು, ಅದನ್ನು ಜನ ಮೆಚ್ಚಿಲ್ಲ. ಇವತ್ತು ಮಾಜಿ ಮುಖ್ಯಮಂತ್ರಿಗಳಿದ್ದ ಬಸವರಾಜ ಬೊಮ್ಮಾಯಿ ಅವ್ರ ಸುಪುತ್ರ, ನಮ್ಮ HD ಕುಮಾರಸ್ವಾಮಿ ಅವ್ರ ಸುಪುತ್ರ ಇಬ್ಬರೂ ಸೋತಿರೋದ್ರಿಂದ BJP ಮತ್ತು JDS ಇಬ್ಬರಿಗೂ ಮುಖಭಂಗ ಆಗಿದೆ. ಅವರು ಆದಷ್ಟು ನಮ್ಮ ಪಕ್ಷನ ಇಲ್ಲ ಸಲ್ಲದ ಆರೋಪಗಳು ಮಾಡಬಾರ್ದು. ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತಾರೆ, ಗ್ಯಾರಂಟಿಗಳು ಸುಳ್ಳು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಅಂತವ್ರೆ.
ಇವತ್ತು ನಮ್ಮ ಗ್ಯಾರಂಟಿ ಸಕ್ಸಸ್ ಆಗಿದೆ, ಜನಗಳಿಗೆ ತಲುಪಿದೆ. ನಾವು ಯಾವ ಸಮುದಾಯನೂ ಹೆಚ್ಚಿಗೆನೂ ಮಾಡಿಲ್ಲ, ಕಮ್ಮಿನೂ ಮಾಡಿಲ್ಲ. ಎಲ್ಲರೂ ಒಟ್ಟಿಗೆ ತಗೊಂಡೋಗೋ ಸರ್ಕಾರ ಯಾವುದಂದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕೆ ಇದು ಉತ್ತರ, ಈ ಮೂಲಕ ಉತ್ತರ ರಾಜ್ಯದ ಜನ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸಂಡೂರಲ್ಲಿ ಬಂಗಾರ ಹನುಮಂತ ಅವರು ಕಾಂಗ್ರೆಸ್ ಅವರು ಜಾಸ್ತಿ ಹಣ ಕೊಟ್ಬಿಟ್ಟು ನಾವು ಜಾಸ್ತಿ ಹಣ ಕೊಟ್ಟಿದ್ದೀವಿ ಅನ್ನತ್ತ ಅವ್ರು ಆರೋಪ ಮಾಡ್ತಾರೆ. ಅಂದರೆ ಅವರು ಮುಖ್ಯಮಂತ್ರಿ ಮಕ್ಕಳುಗಳು ಅವ್ರು ನಿಲ್ಲಿಸಿರೋದು, ಅವ್ರ ಮಕ್ಕಳು ಗೆಲ್ಸೋದಕ್ಕೆ ಅವ್ರ ಹಣ ಹಂಚಿಲ್ವಾ? ಇದು ರಾಜ್ಯದ ಜನತೆಗೆ ಗೊತ್ತಿಲ್ವಾ? ಯಾರೋ ಕಾರ್ಯಕರ್ತರಿಗೆ ಕೊಟ್ಟಿದ್ರು ಅವರು ಟಿಕೆಟು ಕೊಟ್ಟಿದ್ದು ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳಿಗೆ. ಅದರಿಂದ ಅವ್ರ ಹಣ ಹಂಚಿಲ್ಲ ಅಂದರೆ ರಾಜ್ಯದ ಜನ ನಂಬ್ತಾರ? ಅವ್ರು ಏನೇನು ಮಾಡ್ಯವ್ರೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ನಾವೇನು ಮಾಡಿದ್ದೀವಿ ಅನ್ನೋದು ಗೊತ್ತಿದೆ. ಅದಕ್ಕೆ ಉತ್ತರ ಫಲಿತಾಂಶದಲ್ಲಿ ಸಿಕ್ಕಿದೆ. ಅವ್ರು ಇನ್ಮೇಲಾದರೂ ಈ ಕೆಟ್ಟ ಆರೋಪಗಳು ಮಾಡೋದು ನಿಲ್ಲಿಸ್ಬೇಕು ಸರ್. ಜನಗಳಿಗೆ ಕಷ್ಟ ಅಂದರೆ ಜನಗಳು ಹಸಿವು ಅರ್ಥ ಮಾಡ್ಕೋಬೇಕು, ಜನಗಳು ನೋವು ಅರ್ಥ ಮಾಡ್ಕೋಬೇಕು. ಕಣ್ಣೀರಿಂದ ಇನ್ನೊಂದರಿಂದ ಯಾವುದೇ ಅನುಕೂಲ ಇಲ್ಲ. ಇವತ್ತು ಇಂದಿರಾ ಕ್ಯಾಂಟೀನ್ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇದೆಲ್ಲ ಮಾಡಿದ್ದು ಬಡವರಿಗಾಗಿ. ಅದ್ರ ಕಡೆ ಗಮನ ಐತೆ ಹೊರತು ಜನಗಳಿಗೆ ನೀವು ಕಣ್ಣೀರು ಹಾಕಿರೋ ಹೊಟ್ಟೆ ತುಂಬುತ್ತೇನೆ ಸ್ವಾಮಿ? ಕಣ್ಣೀರಿಂದ ಏನು ಪ್ರಯೋಜನ ಐತೆ? ಅದಕ್ಕೂ ಉತ್ತರ ಕೊಟ್ಟಿದ್ದಾರಲ್ಲ ಜನ. ಅವ್ರ ಕಣ್ಣೀರಿಗೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಯ್ತು. ಆಮೇಲೆ ಒಂದು ಸಾರಿ ನೋಡ್ಬೋದು, 2 ಸಾರಿ ನೋಡು, ಪದೇ ಪದೇ ಅದೇ ಮಾಡ್ತಿದ್ರೆ ಆ ನರಿ ಬಂತು ನರಿ ಕಥೆ ಆಗಿತ್ತು ಅಷ್ಟೇ. ಅದು ಹುಲಿ ಬಂತು ಹುಲಿ ಕತೆ. ಇವತ್ತು ನಮ್ಮ ಸಿದ್ದರಾಮಯ್ಯರು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷತೆಯಲ್ಲಿ ಏನಿವತ್ತು 3 ಕ್ಷೇತ್ರ ಕಾಂಗ್ರೆಸ್ಸು ಗೆದ್ದೈತೋ, ಏನು ಈ BJPಯವರು JDSನವ್ರು ಹೇಳ್ತಾ ಇದ್ದಾರೋ, ಒಂದು ಅಲ್ಪಸಂಖ್ಯಾತರ ಬಗ್ಗೆ ಮತ್ತು ಎಲ್ಲರೂ ಬಗ್ಗೆ ನಮ್ಮ ಕುಮಾರಸ್ವಾಮಿಯವರು ಹೇಳ್ತಾಯಿದ್ರು. ಪಂಚರ್ ಅಂಗಡಿಯವರು ಮತ್ತು ವೆಲ್ಡಿಂಗ್ ಶಾಪ್ನವರು ಅವ್ರು ಮುಸ್ಲಿಮ್ಸ್ ಎಲ್ಲ ಕೊಂಡ್ಕೊಳ್ತಾರೆ ಅಂತ. ಮುಸ್ಲಿಮ್ಸ್ ಅಂತೂ ಕೊಂಡಕ್ಕೊಂಡಂತ ನಮಗೆ ದೇವೇಗೌಡರು ಹೇಗೆ ಮಾತಾಡೋ ಶಕ್ತಿ ನಮಗಿಲ್ಲ. ಯಾಕಂದರೆ ಅವ್ರು ಹಿರಿಯರು, ದೊಡ್ಡವರು. ನಮ್ಮ ಕುಮಾರಸ್ವಾಮಿಯವ್ರು ಮಾತಾಡುವಾಗ ಸ್ವಲ್ಪ ಮಾತು ನಾಲ್ಗೆ ಮೇಲೆ ನೋಡ್ಕೊಂಡು ನಿಗಾ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಇವತ್ತು ನಾವು ಅವ್ರು ಕೊಂಡ್ಕೊಳಕ್ಕೆ ಶಕ್ತಿ ಅಂತ ಇಲ್ಲ. ಇವತ್ತು ಸೋಲಕ್ಕೆ ಕಾರಣ ಇವತ್ತು ಅವ್ರು ಆಡೋರಲ್ಲ, ಅದೇ ಮಾತಿಗೆ ಅವ್ರು ಸೋಲಿರೋದು. ಇಲ್ದಿದ್ದೆಲ್ಲ ಮಾತಾಡ್ಬಿಟ್ಟು ಇವತ್ತು ನಮ್ಮ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಏನು ನಮ್ಮ 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಮಹಿಳೆಯವರೆಲ್ಲ ಕೈ ಹಿಡಿದಿದ್ದಾರೆ, ಮಹಿಳಾ ಮಕ್ಕಳು ಎಲ್ಲರೂ ಸೇರಿ, ಯುವಕರೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭರ್ಜರಿಯಾಗಿ ಇವತ್ತು ಒಂದು ಜಯ ಸಿಕ್ಕಿದೆ. ಅದಕ್ಕೆ ನಾವು ಯಾವತ್ತೂ ಇವತ್ತು 3 ಕ್ಷೇತ್ರ ಜನಕ್ಕೆ ನಾವು ಯಾವತ್ತೂ ನಮ್ಮ ಈ ಋಣನೂ ಯಾವತ್ತೂ ನಾವು ತೀರ್ಸೋಕ್ಕಾಗಲ್ಲ ಅಂಥವೂ ತೀರ್ಪನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಇನ್ನು ಮುಂದೇನು ಇಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ಮತ್ತು DK ಸುರೇಶ್ ಅವರು ಅವ್ರ ಪ್ರಯತ್ನವನ್ನು ಜಾಸ್ತಿಯನ್ನು ಪಟ್ಟು ಇವತ್ತು ಗೆಲ್ಸ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಅವರಿಗೆ ಇನ್ನು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮುಂದೆ ಒಳ್ಳೆಯ ಸ್ಥಾನ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು 3 ಕ್ಷೇತ್ರವೂ ಸಹ ಕಾಂಗ್ರೆಸ್ ಜಯಬೇರಿ ಬೆಳೆಸಿದೆ ಅಂದರೆ ನಮ್ಮ ಸಿದ್ದರಾಮಯ್ಯರು ಕೊಟ್ಟಂಥ 5 ಗ್ಯಾರಂಟಿಗಳು. ಅದೇ ರೀತಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪ್ರತಿ ಕ್ಷೇತ್ರದಲ್ಲೂ ಸಹ ಮನೆ ಥರ ಮಾಡಿ ಅಲ್ಲೇ ಮಲಗಿ ಅಲ್ಲಿ ಏನು ಬೇಕು, ಜನಗಳ ಕಷ್ಟ ಏನಿದೆ, ಸುಖ ಏನಿದೆ ಅದು ಅನುಭವಿಸ್ಕೊಂಡು ಬಂದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಶಾಸಕರುಗಳು ಸ್ವಂತ ಚುನಾವಣೆ ಅಂತ ತಿಳ್ಕೊಂಡು ಆ ಕ್ಷೇತ್ರಗಳು ಕೆಲಸ ಮಾಡಿದ್ದಾರೆ. ಅದರ ಫಲವಾಗಿ ಈ ಸಲ 3 ಕ್ಷೇತ್ರಗಳು ಸಹ ನಾವು ಜಯಬೇರಿ ಗಳಿಸಿದ್ವಿ. ಅದರಿಂದ ಮುಂದಿನ ಪೀಳಿಗೆ, ಈಗ ನಮ್ಮ ಯುವ ಪೀಳಿಗೆ ಏನಿದೆ, ಮುಂದಿನ ಎಲೆಕ್ಷನ್ಗಳು ಯಾವುದೇ ಚುನಾವಣೆ ಬರಲಿ, ಸ್ಥಳೀಯ ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ, ಮಹಾನಗರ ಪಾಲಿಕೆ ಆಗಲಿ, ನಮ್ಮ ಯುವಕರಿಗೆಲ್ಲ ಒಂದು ಸ್ಫೂರ್ತಿದಾಯಕ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷನ ನಮ್ಮ ತಾಯಿ ಪಕ್ಷ ಅಂತ ಘೋಷಣೆ ಮಾಡ್ಕೊಂತ ಇವತ್ತಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ನಮ್ಮ ಯುವಕರು ಯಾವತ್ತೂ ಸಹ ಅದನ್ನು ಎದೆ ತಟ್ಟಿ ಹೇಳ್ಕೋಬೇಕಂತ ತಮ್ಮ ಕೇಳ್ಕೊತೀವಿ. ಜೈ ಕಾಂಗ್ರೆಸ್. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನೆಹರು ಸರ್ಕಲ್ನಲ್ಲಿ 100 ಕಾಂಗ್ರೆಸ್ ಮುಖಂಡರು ಸೇರಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಚರಿಸಿದರು. ಕಾಂಗ್ರೆಸ್ ಮುಖಂಡ CD ಚಂದ್ರಶೇಖರ್ ಮಾತನಾಡಿ, ಇದು JDS ಮತ್ತು ಬಿಜೆಪಿಗೆ ಕಲಿಸಿದ ಪಾಠ. 2 ಪಕ್ಷಗಳು ಸೇರಿ ಮಾಡಿದ ರಾಜಕೀಯವನ್ನು ಸಿದ್ದರಾಮಯ್ಯನವರು ಪಂಚಯೋಜನೆಗಳು ಮಾಡಿ ಸಾಬೀತುಪಡಿಸಿವೆ ಎಂದು ತಿಳಿಸಿದರು. ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಹುಸೇನ್ ಮಾತನಾಡಿ, ಮಾನ್ಯ ದೇವೇಗೌಡರೇ, ನೀವು ಈಗಲಾದರೂ ರಾಜೀನಾಮೆ ಕೊಡಿ. ನಿಮ್ಮ ಮೊಮ್ಮಕ್ಕಳು ಮಾಡಿರುವ ಅನ್ಯಾಯ ಇಡೀ ರಾಜ್ಯಕ್ಕೆ ಗೊತ್ತು. ಈಗಲಾದರೂ ನಿಮ್ಮ ಕುಟುಂಬ ರಾಜಕಾರಣ ಬಿಟ್ಟು ಉತ್ತಮ ರಾಜಕಾರಣ ಮಾಡಿ ಎಂದು ಹೇಳಿದರು. ಜನಪ್ರಿಯ ಯೋಜನೆಗಳೇ ನಮ್ಮ ಕರ್ನಾಟಕದಲ್ಲಿ ನಾವು ಕ್ಲೀನ್ ಸ್ವೀಪ್ ಮಾಡಕ್ಕೆ ಕಾರಣ. ಸಿದ್ದರಾಮಯ್ಯನವರು ಯಾವತ್ತೂ ಒಬ್ಬ ಮಾಸ್ ಲೀಡರ್ ಅನ್ನೋದನ್ನ ಮತ್ತೊಮ್ಮೆ ನಿರೂಪಣೆಯಾಗಿದೆ. DK ಶಿವಕುಮಾರ್,
ಪರಮೇಶ್ವರ್ ಜಿ ಇವರೆಲ್ಲರೂ ಒಂದು ಜೊತೆಯಾಗಿ ಹೋದರೆ ಏನಾಗ್ಬೋದು ಅನ್ನೋದು ಈ ಎಲೆಕ್ಷನ್ನ ರಿಸಲ್ಟ್ನ ಒಂದು ನಿದರ್ಶನವಾಗಿ ನಮಗೆ ಎಲ್ಲರಿಗೂ ಕಾಣ್ಪಡ್ತದೆ. ಜಾರ್ಖಂಡ್ನಲ್ಲೂ ಸಹಿತ ನಾವು ಗೆದ್ದಿದ್ದೀವಿ. ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅದು ಕೇವಲ ಚಿಕ್ಕ ಪುಟ್ಟ ವ್ಯತ್ಯಾಸ, ಅದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಅದನ್ನೆಲ್ಲ ಸರಿಪಡಿಸ್ಕೊತೀವಿ ನಾವು. ಮತ್ತು ಮುಂದಿನ ಏನು ನಾವು ವಿಧಾನಸಭೆ ಸ್ಥಳೀಯ ಎಲೆಕ್ಷನ್ಸ್ ಇರ್ಬೋದು, ವಿಧಾನಸಭೆ ಎಲೆಕ್ಷನ್ಗೆ ಇರ್ಬೋದು, ಅಥವಾ ಲೋಕಸಭೆ ಎಲೆಕ್ಷನ್ಗೆ ಇರ್ಬೋದು, ಈಗಲಿಂದಾನೇ ಮತ್ತೆ ನಾವು ತಯಾರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಒಂದು ನೇತೃತ್ವದಲ್ಲಿ ಶುರು ಮಾಡ್ತೀವಿ. ಏನು ನಾವು ಗೆಲುವು ಸಾಧಿಸಿದ್ದೀವಿ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳ ಒಂದು ಪಂಚ ಗ್ಯಾರಂಟಿ ಯೋಜನೆ ಕೆಲಸ ಮಾಡಲ್ಲ ಅಂತ ಇದ್ರು. ಇದು ಪ್ರತ್ಯಕ್ಷ ಸಾಕ್ಷಿಯಾಗಿ 3 ಕ್ಷೇತ್ರಗಳು ಗೆದ್ದಿದೆ. ಪಂಚ ಗ್ಯಾರಂಟಿಗಳು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಪಂಚ ಗ್ಯಾರಂಟಿಗೆ ಜನ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ತಾವುಗಳೆಲ್ಲರೂ ಕೂಡ ಹೆಚ್ಚಿನ ಮನಸ್ಸಲ್ಲಿಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅತಿ ಹೆಚ್ಚು ಇನ್ನು ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಅತಿ ಹೆಚ್ಚು ಮತಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಂದೆ ಬರ್ತದೆ ಅಂತ ಹೇಳಿ ನಾನು 2 ಮಾತುಗಳನ್ನು ನನಗೆ ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಇವತ್ತು ಪಂಚ ಗ್ಯಾರಂಟಿಗಳು ಮತ್ತು ಸಿದ್ದರಾಮಯ್ಯನವರ ಉತ್ತಮ ಆಡಳಿತ, DK ಶಿವಕುಮಾರ್ ನೇತೃತ್ವ ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ಇವತ್ತು ಹೇಳ್ತಾ ಇದ್ರಿ ಸನ್ಮಾನ್ಯ ದೇವೇಗೌಡ್ರೆ, ನಿಮ್ಮ ಬಗ್ಗೆ ನಮಗೆ ಗೌರವ ಐತೆ. ನೀವು ರಾಜ್ಯಸಭಾ ಸದಸ್ಯರಾಗಿದ್ದು ಕಾಂಗ್ರೆಸ್ ಬೆಂಬಲದಿಂದ, ನೀವು ಪ್ರಧಾನಿಯಾಗಿದ್ದು ಕಾಂಗ್ರೆಸ್ ಬೆಂಬಲದಿಂದ, ನಿಮ್ಮ ಮಗ ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ ಬೆಂಬಲದಿಂದ, ಇಷ್ಟೆಲ್ಲ ಇಟ್ಕೊಂಡು ಕಾಂಗ್ರೆಸ್ 138 ಜನ ಗೆಲ್ಸಿರ್ತಕ್ಕಂಥ ಕಾಂಗ್ರೆಸ್ಸನ್ನ ನೀವು ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನು ಗಿಡನ ಕಿತ್ತಾಕಕ್ಕೆ ಅದೇನು ಗಿಡನೇನ್ರಿ, ಕಲ್ಲೇನ್ರಿ? ಒಲಿ ಕಲ್ಲು ಕೀಳೋದೇ ಕಷ್ಟ ಐತೆ ಸನ್ಮಾನ್ಯ ದೇವೇಗೌಡ್ರೆ. ನಮ್ಗೆ ವಯಸ್ಸಾಗಿದೆ. ತಾವು ಮುಖ್ಯಮಂತ್ರಿಗಳಾದಾಗ ನಾವು ಇದೇ ಜಾಗದಲ್ಲಿ ಪಟಾಕಿ ಹೊಡೆದಿದ್ದೀವಿ, ಪ್ರಧಾನಿಯನ್ನು ಹೊಡೆದಿದ್ದೀವಿ. ಯಾಕೆಂದ್ರೆ ನಮ್ಮ ಕರ್ನಾಟಕದವರೊಬ್ಬರು ಪ್ರಧಾನಿ ಆದಂಥ ಪಕ್ಷಾತೀತವಾಗಿ ನಿಮಗೆ ಬೆಂಬಲ ಕೊಟ್ವಿ. ಆದರೆ ನೀವು ಅದನ್ನು ನೆನೆಸ್ಕೊಂಡಲೇ ಸಿದ್ದರಾಮಯ್ಯನ ಸರ್ಕಾರ ಕಿತ್ತಾಕ್ತೀನಿ ಅಂದ್ರಿ. ಜನ ನಿಮಗೆ ತೀರ್ಪು ಕೊಟ್ಟವ್ರೆ. ಸಿದ್ದರಾಮಯ್ಯನ ತಂಟೆಗೆ ಬಂದರೆ, DK ಶಿವಕುಮಾರ್ ತಂಟೆಗೆ ಬಂದರೆ, ಕಾಂಗ್ರೆಸ್ ತಂಟೆಗೆ ಬಂದರೆ ನಿಮಗೆ ಸಾಕಷ್ಟು ಬುದ್ಧಿ ಕಲಿಸ್ತಾರೆ. ಇದಲ್ಲೇ ನಿಮ್ಮ ಮೊಮ್ಮಗನಿಗೆ 3ನೇ ಸೋಲು. ನಿಮ್ಮ ಮೊಮ್ಮಕ್ಕಳಿಗೆ ನೀವು ವಂಶ ಪಾರಂಪರ್ಯವಾಗಿ ಏನು ಮಾಡ್ಕೊಂಬಂದ್ರಿ, ನಿಮ್ಮ ಮೊಮ್ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇವತ್ತು ಹಾಸನದಲ್ಲಿ, ದಯವಿಟ್ಟು ಅವ್ರಿಗೆ ಬುದ್ಧಿ ಹೇಳಿ. ನಾವು ಪ್ರೀತಿಯಿಂದ ಹೇಳ್ತಿದ್ವಿ, ಕುಮಾರಸ್ವಾಮಿ ಅವರೇ ಮೂಡ ಇಲ್ಲದ ಹಗರಣ ತೆಗೆದ್ರಿ ಸಿದ್ದರಾಮಯ್ಯ ಸೋಲ್ಸಕ್ಕೆ. ಚನ್ನಪಟ್ಟಣ, ಹಾಸನ ಇವೆಲ್ಲದೂ ಕೂಡ JDS ಭದ್ರಕೋಟೆಗಳು, ರಾಮನಗರನೂ ಕೂಡ. ಆದರೆ ಇವತ್ತು ಆ ಭದ್ರಕೋಟೆಯನ್ನು ಕಾಂಗ್ರೆಸ್ ಸರ್ಕಾರ ಒಡೆದಾಕಿದೆ. ಯೋಗೇಶ್ವರ್ ಅವರ ಗೆಲುವು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ, ಅವರು ಚನ್ನಪಟ್ಟಣದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳು, ಅಭಿವೃದ್ಧಿ ಕಾಮಗಾರಿಗಳು ಅವರ ಕೈಯನ್ನು ಹಿಡಿದಿವೆ. ಇವತ್ತು ಇಡೀ ನೀರಾವರಿ ಚನ್ನಪಟ್ಟಣ ತಾಲೂಕಿಗೆ ಭರಿಸಿದಂಥ ಭಗೀರಥ ಯೋಗೀಶ್ವರ್ ಅವರು. ಇವತ್ತು ಅವರು ಆ ಭಾಗದಲ್ಲಿ ಗೆದ್ದಿರೋದು ಬಹಳ ಸಂತೋಷಕರವಾದಂಥ ವಿಚಾರ. ಮುಂದೆ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಹಿಡಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ಯಾಕೆ ಹೇಳಿದ್ವಿ ಅಂದರೆ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಅವರು ಅಭಿವೃದ್ಧಿ ಚಿಂತನೆ ಮಾಡಿಲ್ಲ. ಕುಮಾರಸ್ವಾಮಿ ಮಂತ್ರಿಯಾಗಿ ಚನ್ನಪಟ್ಟಣದ ಮಗನ ಕೆಲಸಕ್ಕೋಸ್ಕರ ಹೊರಡಿದ್ದಾರೆ. ಹಾಗೆ ಚಿಕ್ಕನಾಗೇಳ ತಾಲೂಕಿನ ಮಾನ್ಯ ಶಾಸಕರು ಚಿಕ್ಕನಾಗೇಳ ಅಭಿವೃದ್ಧಿ ಚಿಂತನೆ ಮಾಡ್ಕೊಳ್ಳಿಲ್ಲ, ಚನ್ನಪಟ್ಟಣ ರಾಜಕೀಯಕ್ಕೆ ರಾಜಭಾರ ಮಾಡಕ್ ಹೋಗಿದ್ದಾರೆ. ಇವತ್ತು ತಿಳ್ಕೊಳ್ಳಿ, ಜನ ನಿಮಗೆ ಆಗಲಿದ್ರೆ ಹತ್ರ ಬಿಸಿ ಕೊಟ್ಟಿದ್ದಾರೆ. ಹಾಗೆ ದಯಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇನ್ನೂ ಹೆಚ್ಚಿನದಾಗಿ 138 ಇದೆ, 170ವರೆಗೂ ದಾಟುತ್ತೆ. ಅಲ್ಲಿವರೆಗೂ ನೀವು ಬುದ್ಧಿ ಕಲಿಯಲ್ಲ ಅಂತ ಗೊತ್ತಾಗ್ತಾ ಇದೆ. ಇನ್ನೂ 5 ವರ್ಷ, ಇನ್ನು ಮುಂದಿನ 5 ವರ್ಷ ನಾವೇ ಗೆಲ್ಲೋದು, ನಾವೇ ಅಧಿಕಾರಕ್ಕೆ ಬರೋದು. ಆದ್ರಿಂದ ನಮ್ಮ DK ಶಿವಕುಮಾರ್ ಆಡಳಿತ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ತೀವಿ. ನಿಮ್ಗೆ ಇನ್ನೂ ಬಿಸಿ ಮುಟ್ಟಿಸ್ತೀವಿ. ಇಲ್ಲಿ ಏನು 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತು. ಸಿಗ್ಗಾಂವ್, ಚನ್ನಪಟ್ಟಣ, ಸೊಂಡೂರು, ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಅಭೂತಪೂರ್ವ ಜಯಗಳನ್ನು ಗಳಿಸಿದ್ದಾರೆ. ಅವರಿಗೆ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮತ್ತು ಮತದಾರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಏನು ನಮ್ಮ ವಯನಾಡು ಕ್ಷೇತ್ರ ಇತ್ತು, ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಧಿನಾಯಕಿಯಾದ ಸೋನಿಯಾ ಗಾಂಧಿ ಸುಪುತ್ರಿ ಪ್ರಿಯಾಂಕಾ ಗಾಂಧಿರವರು ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಅವ್ರಿಗೂ ಕೂಡ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿಕ್ಕನಾಯಕನಹಳ್ಳಿ ಜನತೆ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ವಯನಾಡಿನ ಪ್ರಜ್ಞಾವಂತ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಜಾರ್ಖಂಡ್ನಲ್ಲಿ ಇವತ್ತು 50ಕ್ಕೂ ಹೆಚ್ಚು ಕಾಂಗ್ರೆಸ್ ವಿಧಾನಸಭಾ ಸೀಟುಗಳು ಬರ್ತಿದ್ದು, ಜಾರ್ಖಂಡ್ನ ಎಲ್ಲ ಪ್ರಬುದ್ಧ ಮತದಾರರಿಗೆ ಕೂಡ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಅವ್ರಿಗೆ, ಮತದಾರರಿಗೆ ಮತ್ತು ಗೆಲ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ.
ನಮ್ಮ ಪಂಚ ಗ್ಯಾರಂಟಿಗಳು ಉತ್ತಮವಾದಂಥ ಬಡವರ ಪರವಾದವು ಅನ್ನೋದನ್ನು ಎಲ್ಲರೂ ಕೂಡ ತಿಳ್ಕೋಬೇಕಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ಆಡಳಿತವನ್ನು ನೀಡ್ತಾ ಇದೆ ಅನ್ನೋ ತಿಳ್ಕೋಬೇಕು. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಜೋಡೆತ್ತುಗಳು, ಇವರ ನೇತೃತ್ವದಲ್ಲಿ ಎಲ್ಲ ಚುನಾವಣೆಗಳನ್ನು, ಮುಂಬರುವ ಸ್ಥಳೀಯ ಚುನಾವಣೆಗಳನ್ನು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಮುಂದಿನ 25 ವರ್ಷ ಆಯಿತು ಇಲ್ಲಿ ಕಾಂಗ್ರೆಸ್ ಬಂದು. ಇವತ್ತು ಏನು ಸಿಗ್ಗಾವಲ್ಲಿ 25 ವರ್ಷ ಆಯಿತು ಕಾಂಗ್ರೆಸ್ ಗೆದ್ದು, ಆದರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಇನ್ನೂ ಗೆದ್ದಿಲ್ಲ. ಮುಂದಿನ ಸಾರಿ 2028ಕ್ಕೆ ಕಿರಣ್ ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ MLA ಆಗೋದು ಅಷ್ಟೇ ಶತಸಿದ್ಧ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಬಲೋ ಭಾರತ್ ಮಾತಾ ಕಿ, ಕರ್ನಾಟಕ ಕಾಂಗ್ರೆಸ್ಗೆ, ಸೋನಿಯಾ ಗಾಂಧಿರವರಿಗೆ, ಖರ್ಗೆರವರಿಗೆ, KPCC ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಕಿರಣ್ ಕುಮಾರ್ ಅವರಿಗೆ. ವಕ್ಫ್ ಬೋರ್ಡ್ ಕಾಯ್ದೆ ವಿರೋಧಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಬಿಜೆಪಿ ಪ್ರತಿಭಟನೆ ನಡೆಸಿ ಡಿಸಿ ಕಚೇರಿವರೆಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತರ ಭೂಮಿ, ಮಠಮಾನ್ಯಗಳು ಹಾಗೂ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸುತ್ತಿರುವ ಕಾಂಗ್ರೆಸ್ ಪ್ರಾಯೋಜಿತ ವಕ್ಫ್ ಅಕ್ರಮದ ವಿರುದ್ಧ ಬಿಜೆಪಿ ಬೃಹತ್ ಆಂದೋಲನದ ಮೂಲಕ ಪ್ರತಿಭಟನೆ ನಡೆಸಿದರು. ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಕೆಟ್ಟ ರಾಜ್ಯ ಸರ್ಕಾರ ಮೈನಾರಿಟಿ ತುಷ್ಟೀಕರಣಕ್ಕೋಸ್ಕರ ರೈತರ ಭೂಮಿ, ಮಠಮಾನ್ಯಗಳು ಹಾಗೂ ಜನಸಾಮಾನ್ಯರ ಆಸ್ತಿಗಳನ್ನು ವಕ್ಫ್ಗೆ ವರ್ಗಾವಣೆ ಮಾಡಿದೆ. ಇದರ ವಿರುದ್ಧ ಬಿಜೆಪಿ ಹೋರಾಟ ಮಾಡಿದೆ. ಈ ಹೋರಾಟಕ್ಕೆ ಕೇಂದ್ರ ವಕ್ಫ್ ಕಾಯ್ದೆಯನ್ನ ತಂದು ನಮ್ಮ ಹೋರಾಟಕ್ಕೆ ಮೋದಿ ಅವರು ಕೈಜೋಡಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೊಂದು ಅತ್ಯಂತ ಫಲವತ್ತಾದ ಭೂಮಿ. ತಿನ್ನಲಿಕ್ಕೆ ಅನ್ನ ಹುಡ್ಕೊಂಡು ಬಂದಂತವ್ರು ನೀವು, ತಿನ್ನಲಿಕ್ಕೆ ಅನ್ನ ಹುಡ್ಕೊಂಡು ಬಂದಂತವರು ನಮ್ಮ ಲಾಭದಲ್ಲಿರುವ ಸಮಸ್ಯೆಯನ್ನ ಉಪಯೋಗ ಪಡ್ಕೊಂಡು ನೀವು ಆಳ್ವಿಕೆ ಮಾಡಿದ್ರಿ. ಇವತ್ತು ಆ ಸಮಸ್ಯೆ ಮತ್ತೆ ಉದ್ಭವ ಆಗ್ಲಿಕ್ಕೆ ಬಿಡೋದಿಲ್ಲ. ಜಮೀರ್ ರೀತಿಯ 16 ಸಚಿವರು ಬರಲಿ, ಸಿದ್ದರಾಮಯ್ಯ ರೀತಿಯ ಅಘೋಷಿತ ಮುಸ್ಲಿಂ ನಾಯಕರು ಇನ್ನೂ 10 ಜನ ಎದ್ದು ಬರಲಿ. ನಮ್ಮ ನಾಡಿನ ಸಾಮಾನ್ಯ ರೈತರ 1 ಇಂಚು ಭೂಮಿಯನ್ನ, ಈ ನಾಡಿನ ಮಠಮಾನ್ಯಗಳ 1 ಇಂಚು ಭೂಮಿಯನ್ನ ಒಕ್ಕಿಗೆ ಸೇರಿಸ್ಲಿಕ್ಕೆ ಬಿಡೋದಿಲ್ಲ. ಬ್ರಿಟಿಷರ ಹಿಂದೂ ಮುಸ್ಲಿಂ ಒಡೆದು ಆಳುವ ನೀತಿಯ ಕಾರಣಕ್ಕೋಸ್ಕರ ಒಕ್ಕು ಬಂದಿದೆ. ಸಂಸತ್ನಲ್ಲಿ ಬಿಲ್ ಮಂಡನೆ ಆಗುತ್ತೆ. ಇವತ್ತು ಒಕ್ಕಿಗಿರ್ತಕ್ಕಂಥ ಎಲ್ಲ ಅಧಿಕಾರವೂ ವಾಪಸ್ ಹೋಗುತ್ತೆ. ನಿಮ್ಮ ಹತ್ರ ಇರ್ತಕ್ಕಂಥ 10 ಲಕ್ಷ ಎಕರೆ ಜಮೀನು ಕೂಡ ಜನಸಾಮಾನ್ಯ ಸ್ವತ್ತು ಆಗೋವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, MDL ಅವರು ಈಗಷ್ಟೇ ಉಲ್ಲೇಖ ಮಾಡಿದ್ರು. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ 2 ಪರಿಷತ್ ಮತ್ತು ವಿಧಾನಸಭೆಯ ನಾಯಕರುಗಳ ನೇತೃತ್ವದಲ್ಲಿ 3 ತಂಡ ಇಡೀ ರಾಜ್ಯವನ್ನ ಸಂಚಾರ ಮಾಡೋದಿದೆ. ನಮ್ಮ ತುಮಕೂರಿಗೂ ಸಹಿತ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದ ತಂಡ ಬರೋದಿದೆ. ನಾವು 9ನೇ ತಾರೀಕು ಅಧಿವೇಶನ ಏನು ಪ್ರಾರಂಭ ಆಗುತ್ತೆ, ಕನಿಷ್ಠ 1 ಲಕ್ಷ ಜನ ಕಾರ್ಯಕರ್ತರು, ಮಠ ಮಂದಿರಗಳು, ಈ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂಘಟನೆಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ನಾವು ಸುವರ್ಣ ವಿಧಾನಸೌಧ ಮುತ್ತಿಗೆಯನ್ನು ಹಾಕ್ತೇವೆ ಅಂತಕ್ಕಂಥದ್ದನ್ನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಆ ಮುಖೇನವಾಗಿ ನಾವುಗಳು ಈ ವಕ್ಫ್ ವಿರುದ್ಧದ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತೇವೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ವಕ್ಫ್ ಬೋರ್ಡ್ ಆಸ್ತಿ 10 ಲಕ್ಷ ಹೆಕ್ಟೇರ್ ಇದೆ. ನಾವು ಜನಸಂಖ್ಯೆ ಜಾಸ್ತಿ ಇದೀವಿ, ನಮಗೆ ಮಕ್ಕಳು ಜಾಸ್ತಿ ಅವರೇ. ನೀವು ಹಿಂದೂಗಳಿಗೆ ಮಕ್ಕಳು ಕಮ್ಮಿ ಅವರೇ, ನಿಮ್ಗೇನು ಅಷ್ಟಕ್ಕೆ ತಲೆ ಮೇಲೆ ಹಂಚಿ ಅಂತೇಳಿ ಹಿಂದೂಗಳ ಆಸ್ತಿ ಇದೇ ಕಾಂಗ್ರೆಸ್ ಸರ್ಕಾರ ತೀರ್ಮಾನಕ್ಕೆ ಬರ್ತಾರೆ. ದೇಶದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು, ಜನ ಎಚ್ಚೆತ್ಕೋಬೇಕು. ನಮ್ಮ ಹಿಂದೂ ಮಠಮಾನ್ಯಗಳನ್ನ ಉಳಿಸ್ಬೇಕು. ನಾವು ಹೋರಾಟಕ್ಕೆ ತೀವ್ರ ಉಗ್ರ ಸ್ವರೂಪ ತಗೋಬೇಕು. ಪ್ರತಿ ಮನೆಗೂ ಇದನ್ನ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ನ ಕಿತ್ತೆಸಿಬೇಕು. ಒಂದು ದೇಶ, ಒಂದು ಕಾನೂನು, ಒಂದು ರೂಲ್ ಮಾಡಿದಾಗಲೇ ನಾವು ಹಿಂದೂ ರಾಷ್ಟ್ರ ಇದು ಉಳಿಯೋಕ್ಕೆ ಸಾಧ್ಯ. ಇಲ್ಲಾಂದರೆ 2050ನೇ ಇಸ್ವಿಗೆ ಮುಸಲ್ಮಾನ್ ರಾಷ್ಟ್ರ ಆಗ ಸಂಭವ ಆಗುತ್ತೆ ನಮ್ಮ ಭಾರತ ದೇಶ. ಅದಾಗಕ್ಕೆ ಬಿಡಬಾರ್ದು. ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ಬೇಕು. ನಾವು ಈ ಕಾನೂನನ್ನ ಕಿತ್ತಾಕೋವರೆಗೂ ಹೋರಾಟ ಮಾಡಬೇಕು ಅಂತ ಹೇಳ್ತಾ ನಮ್ಮೆರಡು ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪಕ್ಷದ ಮುಖಂಡರಿಗೆ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ
ಜಿಲ್ಲೆಯ ಕೇಂದ್ರದಲ್ಲಿ ಉಪಸ್ಥಿತರಂತ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿಶಂಕರ್ ಅವರೇ, ಹಿರಿಯರಾದಂಥ ಎಂ ಕೆ ಲಕ್ಷ್ಮೀನಾರಾಯಣ ಸಾಹೇಬ್ರೆ, ಹಿರಿಯರಾದಂಥ ಶಿವಪ್ರಸಾದ್ ಅವರೇ, ರಾಜ್ಯ ಕಾರ್ಯದರ್ಶಿಗಳಾದಂಥ ಉಪಾಧ್ಯಕ್ಷರಾದಂಥ ಗಣೇಶ್ ವಿಜಯ್ ಸಾಹೇಬ್ರೆ, ಅಂಬಿಕಾ ಹುಲಿನಾಯ್ಕರ್ ಅವರೇ, ದಿಲೀಪ್ ಕುಮಾರ್ ಅವರೇ, ಬೀದಿಗಿಳಿದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ವಿಫಲವಾಗಿರ್ತಕ್ಕಂಥ ಈ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿ ಮತ್ತು ರೈತರ ಹಿತಾಸಕ್ತಿಯನ್ನು ಮರೆತು ಯಾವುದೇ ಆ ವಿಚಾರಗಳಿಗೆ ಗಮನ ಕೊಡದಲೇ ಯಾವುದೋ ಒಂದು ಸಮುದಾಯವನ್ನು ತುಟ್ಟೀಕರಣ ಮಾಡುವಂಥ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಿರೋದು ತಮಗೆಲ್ಲ ಗೊತ್ತಿದೆ. ಇವತ್ತು ಅನೇಕ ಸಮಸ್ಯೆಗಳು, ಉದಾಹರಣೆಗೆ ಈ ಸೊತ್ತು ಅಂತಕ್ಕಂಥದ್ದನ್ನು ಜಾರಿಗೆ ತಂದರು. ಎಲ್ಲೂ ಕೂಡ ಆ ಈ ಸೊತ್ತು ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ. ತುಮಕೂರಿನಲ್ಲಿ ಕಲ್ಪತರು ಮಹಿಳಾ ಸ್ವಸಹಾಯ ಸಂಘಗಳ ಪ್ರದೇಶ ಮಟ್ಟದ ಒಕ್ಕೂಟ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಮತ್ತು ಜನಹಿತ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಕನ್ನಡ ಭವನದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಹಿಳಾ ಸಂಘಗಳು ಸೇರಿ ಇಂದು ಕನ್ನಡ ರಾಜ್ಯೋತ್ಸವವನ್ನು ಮಾಡುತ್ತಿರುವುದು ಸಂತಸದ ವಿಷಯ. ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಇಂದು ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಕನ್ನಡ ನಾಡು ಉಳಿವಿಗಾಗಿ ನಾವೆಲ್ಲರೂ ಸದಾ ಸಿದ್ಧರಿರಬೇಕು ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸಿದ್ಲಿಂಗಯ್ಯ ಮಾತನಾಡಿ, ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವುದು ಯಾರು ಅಂದ್ರೆ ಅವರೇ ಮಹಿಳೆಯರು. ಮಗುಗೆ ಬಾಲ್ಯದಿಂದಲೇ ಶಿಕ್ಷಣ ಕೊಡುವುದು ತಾಯಿ. ಆಕೆ ಕೂಡ ಹೆಣ್ಣು. ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಎಂದು ಹೇಳುತ್ತೇವೆ. ಮಗುವಿಗೆ ಮೊದಲ ಶಾಲೆ ಮನೆಯೇ. ಹಾಗಾಗಿ ಮಕ್ಕಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಹೇಳಿಕೊಡುತ್ತಿರುವವಳು ತಾಯಿಯೇ. ಹಾಗಾಗಿ ಹೆಣ್ಣಿನಿಂದಲೇ ಈ ಕನ್ನಡ ಉಳಿದಿರುವುದು ಎಂದರೆ ತಪ್ಪಾಗಲಾರದು ಎಂದರು. ಮಹಿಳಾ ಸ್ವಸಹಾಯ ಸಂಘದ ಹಲವು ಮಹಿಳೆಯರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುರಳೀಧರ್ ಹಾಲಪ್ಪ, ಕಲಾಶ್ರೀ, ಡಾಕ್ಟರ್ ಲಕ್ಷ್ಮಣ್ ದಾಸ್, ಮಲ್ಲಿಕಾರ್ಜುನ ಕೆಂಕೆರೆ, ಡಾಕ್ಟರ್ ಸಣ್ಣ ಹೊನ್ನಯ್ಯ, ಕಂಟಗೆರೆ, ಡಾಕ್ಟರ್ ಎಲ್ ಮುಕುಂದ, ಶ್ರೀಮತಿ ಸಣ್ಣರಂಗಮ್ಮ, ಭಾಗ್ಯ ಎಸ್ಪಿ ಪವಿತ್ರ, ಶ್ರೀಮತಿ ಲಕ್ಷ್ಮೀ ಸಂಘದ ಕಾರ್ಯಕರ್ತರು, ಕನ್ನಡಾಭಿಮಾನಿಗಳು ಹಾಜರಿದ್ದರು. ಒಂದು ಅದ್ಭುತವಾದ ಕನ್ನಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಪ್ರಪ್ರಥಮವಾಗಿ ಆ ಸಂಘಟನೆಗಳಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಸರ್ಕಾರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಹಿರಿಯ ಧುರೀಣರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಬಂಧುಗಳೇ, ಈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಮಂಡಳಿ ಇವರು ಕೌಶಲ್ಯ ತರಬೇತಿಯನ್ನ ಕೊಟ್ಟಿದ್ರು. ಅವರಿಗೆ ಗಣ್ಯರು ಕಿರುಕಾಣಿಕೆಯನ್ನ ಕೊಡಬೇಕು. ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ವರ್ಷ ಹೇಗೆ ಕಳೀತು ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಹೋದ ವರ್ಷ ಇದೇ ಸಂದರ್ಭದಲ್ಲಿ ನೀವು ರಾಜ್ಯೋತ್ಸವನ ಮಾಡಿದ್ದು ನಮಗೆ ನೆನಪಿದೆ. ವೇದಿಕೆ ಮೇಲೆ ಕಾರ್ಯಕ್ರಮ ಜಿಲ್ಲೆಯ ವಿವಿಧ ಮಹಿಳಾ ಸ್ವಸಹಾಯ ಸಂಘಗಳ ಆಯೋಜನೆ ಮಾಡಿರ್ತಕ್ಕಂಥ ಇಂಥ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ತಮಗೆಲ್ರಿಗೂ ನಮನಗಳನ್ನು ಸಲ್ಲಿಸ್ತಾ, ನಾವೀಗ ಪ್ರಪ್ರಥಮವಾಗಿ ಜ್ಯೋತಿ ಬೆಳೆಸಿದ್ವಲ್ವಾ, ಆದಮೇಲೆ ಫೋಟೋ ಹೋಗಿ ನಾವು ಪುಷ್ಪಾರ್ಚನೆ ಮಾಡಿದ್ವಿ. ಯಾರು ತಾಯಿ ಅದು ಫೋಟೋ ಐತಲ್ಲ, ಅದು ಯಾವ ದೇವರು ಇರ್ಬೋದು? ಭುವನೇಶ್ವರಿ ತಾಯಿ. ಅದ್ರ ಬಗ್ಗೆ ಹೆಚ್ಚಿಗೆ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಾರೆ. ಭುವನೇಶ್ವರಿ ತಾಯಿನ ನಾವು ಎಲ್ಲಿ ನೋಡ್ಬೋದು? ಸೇವೆಯನ್ನು ಸಲ್ಲಿಸಿರೋದು ಯಾರಾದ್ರೂ ಇದ್ರೆ ಅದು ಮಹಿಳೆಯರೇ ಅಂತ. ಕನ್ನಡ ಉಳಿಸಿರ್ತಕ್ಕಂಥವ್ರು ಮೊದಲು ಮಹಿಳೆಯರೇ, ಮತ್ತೆ ಮಕ್ಕಳು ಮತ್ತು ಮಹಿಳೆಯರಿದ್ದರೆ ಕನ್ನಡಕ್ಕೆ ವಿಧಾನ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ಮಾತನಾಡ್ತಕ್ಕಂಥ ಭಾಷೆಯನ್ನು ಮಗುವಿಗೆ ಕಲಿಸ್ತಕ್ಕಂಥ ಮೊದಲು ತಾಯಂದ್ರೆ. ಅದಕ್ಕೆ ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತ ಹೇಳ್ತೀವಿ. ಮತ್ತು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ. ನೀವು ಹೇಳ್ಕೊಟ್ಟಂಥ ಪಾಠ ಆ ಮಗು ಕಲಿಯುತ್ತೆ.
ನೀವು ಹೇಳ್ಕೊಟ್ಟಂಥ ನೈತಿಕತೆ ಮಗುವಿನ ತಲೆಗೆ ಹೋಗುತ್ತೆ, ಮತ್ತು ನೀವು ಆಗ್ತಂಥ ದಾರಿಯಲ್ಲಿ ಮಗು ಸಾಗುತ್ತೆ. ಅಂದರೆ ಮಕ್ಕಳನ್ನೇ ಬೆಳೆಸ್ತಕ್ಕಂಥದ್ರಿಂದ ಪ್ರಾರಂಭ ಆಗ್ತಕ್ಕಂಥ ನಿಮ್ಮ ಕೆಲಸ ಭಾಷೆಯನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ನೀವು ನಿರತರಾಗಿರ್ತಕ್ಕಂಥದ್ರಿಂದ ನಮ್ಮ ಭಾಷೆ ಉಳ್ಕೊಂಡಿದೆ. 2000 ವರ್ಷಕ್ಕೂ ಮಿಕ್ಕಿದ ಇತಿಹಾಸ ಇರುವಂಥ ಭಾಷೆ ಮತ್ತು ವೈಜ್ಞಾನಿಕವಾಗಿ ಕನ್ನಡ ಭಾಷೆ ನಿರ್ಮಾಣಗೊಂಡಿದೆ. ಏಕೆಂದರೆ ನಾವು ಕನ್ನಡ ಭಾಷೆ ಮಾತಾಡ್ತಿದ್ರೆ ಕನ್ನಡನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀವಿ. ಕನ್ನಡ ಕಾಕಾಗಾನ ಗಂಟ್ಲಿಂದ ಮಾತಾಡ್ತೀವಿ, ಚಾಚಾ ಜಾಜಾನ ನಾಲ್ಗೆಯ ಹಿಂಭಾಗದಿಂದ ಮಾತಾಡ್ತೀವಿ, ಟಾಟಾಡಾಡನ ನಾಲ್ಗೆಯ ಮಧ್ಯಭಾಗದಿಂದ, ತಾತಾದಾದನ ನಾಲ್ಗೆಯ ಮುಂಭಾಗದಿಂದ, ಪಾಪ ಪಾಪ ತುಟಿಯ ಮೂಲಕ. ಅಂದರೆ ನಾವು ಕನ್ನಡ ಮಾತಾಡ್ತಿದ್ರೆ ನಮ್ಮ ನಾಲಿಗೆಗೆ ಬಾಯಿಗೆ ಶಕ್ತಿ ನೀಡುವಂಥ ರೀತಿಯಲ್ಲಿ ಈ ಕನ್ನಡ ಭಾಷೆನ ನಿರ್ಮಾಣ ಮಾಡಿದ್ದಾರೆ, ವೈಜ್ಞಾನಿಕವಾಗಿ ಮಾಡಿದ್ದಾರೆ ಕನ್ನಡ ಮಾಧ್ಯಮನ. ನಾವು ಕನ್ನಡನ ಹಾಗೇ ಬರಿತೀವಿ, ಹೇಗೆ ಬರಿತೀವೋ ಹಾಗೇ ಓದ್ತೀವಿ. ಹೆಚ್ಚಿನ ಭಾಷೆಗಳು ಈ ರೀತಿಯಲ್ಲಿಲ್ಲ, ಅಲ್ಲಿ ಬರೆದಿರೋದು ಒಂದಿರುತ್ತೆ, ಓದೋದೇ ಒಂದಿರುತ್ತೆ. ಬುಕ್ಗಳನ್ನಾಗಲಿ ಪುಸ್ತಕಗಳನ್ನ ಓದಿದಾಗ ನಾವು ಅದನ್ನ 100% ನಾವು ಅದನ್ನ ಆ ವಿಚಾರವನ್ನ ಆ ಮಾಹಿತಿಯನ್ನ ಪಡೆಯೋಕ್ಕಾಗೋದಿಲ್ಲ. ಇವತ್ತೆಲ್ಲ ನಾವೆಲ್ಲ ಸಂಕಲ್ಪ ಮಾಡಬೇಕು. ಈಗ ನಾವೆಲ್ಲ ನಾವು ಹೈಸ್ಕೂಲ್ವರೆಗೂ ಎಲ್ಲ ಕನ್ನಡ ಶಾಲೆಯಲ್ಲೇ ಓದಿದ್ದು. ನಾವಿನ್ನು ಯಾರು ಕಮ್ಮಿಗೆ ನಾವು ಇಲ್ಲ. ಎಲ್ಲ IAS ಆಫೀಸರ್, ಇಷ್ಟು ಜನ IAS ಆಫೀಸರ್ ಕನ್ನಡ ಓದಿದ್ದಾರೆ, KS ಇದ್ದಾರೆ, IPS ಇದೆ, IRS, ARS ಎಲ್ಲ ಕಡೆ ಇದ್ದಾರೆ. ಏನು ನಮ್ಮ ಭಾವನೆ ಏನಿದೆ, ಇದು ಕನ್ನಡ ಕಲ್ತ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ, ಕನ್ನಡದಾಗ ಓದಿದ್ರೆ ನಮಗೆ ಬೆಲೆ ಇಲ್ಲ ಅಂತ ಮನೋಭಾವದಿಂದ ನಾವು ಹೊರಗಡೆ ಬಂದು. ನಮಸ್ಕಾರಗಳು. ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಎಲ್ಲ ಸಹೋದರಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ನವೆಂಬರ್ ಮಾಸ ಎಂದರೆ ಕನ್ನಡ ಮಾಸಾಚರಣೆ ಇದ್ದ ಹಾಗೆ. ಎಲ್ಲೆಲ್ಲೂ ಕನ್ನಡದ ಕಂಪನ್ನು ಸೂಸುವ ಕೆಂಪು ಹಳದಿ ಬಣ್ಣಗಳ ಬಾವುಟದ ಹಾರಾಟ, ಕನ್ನಡಾಂಬೆ ಮಾತೆಯ ಮೆರವಣಿಗೆ, ಎಲ್ಲೆಂದರಲ್ಲಿ ಕನ್ನಡ ನೃತ್ಯ, ಆರ್ಕೆಸ್ಟ್ರಾ ಮೊದಲಾದ ಸಂಭ್ರಮಗಳು ಎದ್ದು ಕಾಣುತ್ತಿವೆ. ಇಂದಿಗೆ ನಾವು 69ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಕಲ್ಪವೃಕ್ಷ ಮಹಿಳಾ ಸ್ವಸಹಾಯ ಸಂಘಗಳ ಪ್ರದೇಶ ಮಟ್ಟದ ಒಕ್ಕೂಟ, ಡಾಕ್ಟರ್ BR ಅಂಬೇಡ್ಕರ್ ಮಹಿಳಾ ಮಂಡಳಿ ಹಾಗೂ ಜನಹಿತ ಸೇವಾ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂಸ್ಥೆಗಳು ಶೋಷಿತ ಸಮುದಾಯಗಳ ಅಸಹಾಯಕರ ಪರವಾಗಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಮೇಲೆತ್ತುವ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತಿವೆ. ಎಲ್ಲರಿಗೂ ನಮಸ್ಕಾರ. ನಾವು ಇದು ಅಂಬೇಡ್ಕರ್ ಮಹಿಳಾ ಸಮಾಜ ಮತ್ತು ಕಲ್ಪವೃಕ್ಷ ಮಹಿಳಾ ಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ಕೊಂಡಿದ್ವಿ. ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸಬೇಕು, ನಾವು ಮಹಿಳೆಯರಿಂದಲೇ ಏನಾದರೂ ಮಾಡ್ಬೋದು ಅಂತ ಇದೆಲ್ಲ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ನಮಗೆ ಯಶಸ್ವಿಯಾಗಿದೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ಮಹಿಳೆಯರಿಗಾಗಿ ಮುಂದೆ ತರಬೇಕು, ಮಹಿಳೆಯರಿಗೆ ಹಾಗೂ ಎಲ್ಲ ಏನೇನು ಫೆಸಿಲಿಟೀಸ್ ಇದೆ, ಏನೇನು ಸೌಲಭ್ಯಗಳಿದೆ ಗೌರ್ಮೆಂಟಿಂದ, ಅದನ್ನೆಲ್ಲ ಮಹಿಳೆಯರಿಗೆ ತಲುಪಬೇಕು. ಆ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ. ನನ್ನ ಶಮಾ ನೇಮತ್, ಅಂಬೇಡ್ಕರ್ ಮಹಿಳಾ ಸಮಾಜ ಅಧ್ಯಕ್ಷರು. ನಮಸ್ಕಾರ. ನನ್ನ ಹೆಸರು ಪವಿತ್ರ ರವಿಕುಮಾರ್, ಕಲ್ಪವೃಕ್ಷ ಮಹಿಳಾ ಸಂಘದ ಕಾರ್ಯದರ್ಶಿ ಹಾಗೂ ಜನಹಿತ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ. ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ಈ ಕಾರ್ಯಕ್ರಮ ಏನು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೆವೋ, ಇದರಲ್ಲಿ ಶಾಲಾ ಮಕ್ಕಳಿಂದ ಡ್ಯಾನ್ಸ್, ನೃತ್ಯ ಕಾರ್ಯಕ್ರಮ, ಜನಪದ ಗೀತೆಗಳು ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿದ್ದೆವು. ಯಶಸ್ವಿಯಾಗಿ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿ ನಮ್ಮ ಈ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಟ್ರಸ್ಟ್ ಕಡೆಯಿಂದ ಮೊದಲನೇ ವರ್ಷದ್ದು ಹೌದು ಮಾಡ್ತಾ ಇರ್ತೀವಿ. ಪ್ರತಿ ವರ್ಷನೂ ಈ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ಮಹಿಳೆಯರು ಬಂದು ಸಹಕಾರ ಕೊಟ್ಟು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಹಾಗೆ ಗಣ್ಯರು ಸಹ ಹಾಲಪ್ಪನವರು, ನಾಗಣ್ಣನವರು, ಹಾಗೆ ವಿವಿಧ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಂಥವರು ಬಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟರು. ಹಾಗೆ ಎಲ್ಲರಿಗೂ ಧನ್ಯವಾದಗಳು.
ಗಾಂಜಾ ಸೊಪ್ಪು ಮತ್ತು ಗಾಂಜಾ ಪ್ಯಾಕೆಟ್ ಮಾರಾಟ ಮಾಡಲು ಯತ್ನಿಸಿದ ಅಂತರ್ ಜಿಲ್ಲೆಯ 4 ಜನ ಆರೋಪಿಗಳನ್ನು ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ತಂಡ ಖಚಿತ ಮಾಹಿತಿ ಆಧರಿಸಿ ಬಯಲಾಂಜನೇಯ ದೇವಾಲಯದ ಸಮೀಪ ಶುಕ್ರವಾರ ತಡರಾತ್ರಿ ಬಂಧಿಸಿದ್ದು, ಕೊರಟಗೆರೆ ಪಟ್ಟಣದ ಮತ್ತೋರ್ವ ಗಾಂಜಾ ಸೊಪ್ಪಿನ ಆರೋಪಿ ತಪ್ಪಿಸಿಕೊಂಡಿದ್ದು, ಆರೋಪಿಗಾಗಿ ಶೋಧ ಕಾರ್ಯ ಚುರುಕುಗೊಂಡಿದೆ ಎನ್ನಲಾಗಿದೆ. ಕೊರಟಗೆರೆ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಹಗಲಲ್ಲೇ ಗಾಂಜಾ ಸೊಪ್ಪು ಮತ್ತು ಪ್ಯಾಕೆಟ್ ಮಾರಾಟ ಮಾಡಲು ಯತ್ನಿಸುತ್ತಿದ್ದಾಗ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಪರಿಶೀಲನೆ ನಡೆಸಿದಾಗ ತೂಕದ ಮಿಷಿನ್ ಹಾಗೂ 620 ಗ್ರಾಂ ಗಾಂಜಾ ಸೊಪ್ಪಿನ ಜೊತೆ 4 ಜನ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಹುಬ್ಬಳ್ಳಿಯ ಚೇತನ್, ತುಮಕೂರು ತಾಲೂಕು ಊರ್ಕೆರೆಯ ಸಿಂಗಾರವೇಲು, ಪ್ರೀತಂ, ಪಾವಗಡದ ವೀರನಾಗಪ್ಪ ಬಂಧಿತ ಆರೋಪಿಗಳಾಗಿದ್ದು, ಕೊರಟಗೆರೆಯ ಮತ್ತೋರ್ವ ಆರೋಪಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ನಡೆದಿದೆ. ಗುಲ್ಬರ್ಗಾದ ಸಹಪುರದಿಂದ ಗಾಂಜಾ ಸೊಪ್ಪು ತಂದು ತುಮಕೂರು ಮತ್ತು ಕೊರಟಗೆರೆಯಲ್ಲಿ ಮಾರಾಟ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. 5 ಗ್ರಾಂ ಪ್ಯಾಕೆಟ್ಗೆ 600 ರೂಪಾಯಿ. ಗುಲ್ಬರ್ಗಾದ ಶಹಪುರದಿಂದ ಗಾಂಜಾ ಸೊಪ್ಪು ತಂದು ತುಮಕೂರು ಮತ್ತು ಕೊರಟಗೆರೆಯಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪಿಗಳು ದ್ವಿಚಕ್ರ ವಾಹನದಲ್ಲಿ ಬರುವ ಮಾರಾಟಗಾರರ ಜೊತೆಯಲ್ಲಿ ತೂಕದ ಮಿಷಿನ್ ಸಹ ತರ್ತಾರೆ. ಸ್ಥಳದಲ್ಲಿಯೇ ನಗದು ಹಣ ಪಡೆದು ಪ್ಯಾಕೆಟ್ ರೂಪದಲ್ಲಿ ಗಾಂಜಾ ಸೊಪ್ಪಿನ ಮಾರಾಟ ಮಾಡುತ್ತಿದ್ದ ವೇಳೆ ಕೊರಟಗೆರೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಕೊರಟಗೆರೆ ಸಿಪಿಐ ಅನಿಲ್ ಮತ್ತು ಪಿಎಸ್ಐ ಚೇತನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್, ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಯ್ಯ ಭೇಟಿ ನೀಡಿ ಮತ್ತೋರ್ವ ಆರೋಪಿಯ ವಶಕ್ಕೆ ಸೂಚಿಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಎನ್ಪಿಎಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ. ಪಾವಗಡಕ್ಕೆ ಬಂದ ಪತ್ರಕರ್ತರ ಕ್ರೀಡಾ ಜ್ಯೋತಿಗೆ ಅಧಿಕಾರಿಗಳಿಂದ ಹಾಗೂ ಜನಪ್ರತಿನಿಧಿಗಳಿಂದ ಅಗೌರವ ಸೂಚಿಸಿರುವ ಘಟನೆ ನಡೆದಿದೆ. ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ತುಮಕೂರಿನಲ್ಲಿ ನಡೆಯುವ ಅಂಗವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜನೆಯ ಕರ್ನಾಟಕ ಸುವರ್ಣ ಸಂಭ್ರಮದ ಕ್ರೀಡಾ ಜ್ಯೋತಿ ಗಡಿಭಾಗದ ಪಾವಗಡಕ್ಕೆ ಆಗಮಿಸಿತ್ತು. ಪಟ್ಟಣದ ಅತಿಥಿ ಗೃಹದಿಂದ ಪ್ರಮುಖ ರಸ್ತೆಯ ಮೂಲಕ ಶನೇಶ್ವರನ ವೃತ್ತದವರೆಗೂ ಕ್ರೀಡಾ ಜ್ಯೋತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಈ ಜಾಥಾದಲ್ಲಿ ಸಾವಿರಾರು ಮಕ್ಕಳು ಭಾಗವಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಇಲ್ಲದ ಕಾರಣ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಂದ ಬಹಳಷ್ಟು ಶಾಲಾ ಮಕ್ಕಳಿಗೆ ತೊಂದರೆ ಅನುಭವಿಸಿದ್ದು ಕಂಡುಬಂತು. ಪಟ್ಟಣಕ್ಕೆ ಆಗಮಿಸಿದ ಕ್ರೀಡಾ ಜ್ಯೋತಿಗೆ ಶುಭ ಕೋರಿದ ತಾಲೂಕು ದಂಡಾಧಿಕಾರಿಗಳಾದ ವರದರಾಜ್, ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಪ್ರಸನ್ನಮೂರ್ತಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಎನ್ ಹನುಮಂತರಾಯಪ್ಪ ಬರಮಾಡಿಕೊಂಡರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ, ಬಿಆರ್ಸಿ ವೆಂಕಟೇಶ್, ಕೆಜಿಬಿ ಮುಖ್ಯ ಶಿಕ್ಷಕರು ಹಾಗೂ ಜೂನಿಯರ್ ಕಾಲೇಜು ಮುಖ್ಯ ಶಿಕ್ಷಕರು ಮತ್ತು ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿ ನಂತರ ಬೀಳ್ಕೊಡುಗೆ ಕೊಟ್ಟಿದ್ದು ವಿಶೇಷವಾಗಿತ್ತು. ಜಿಲ್ಲಾಧಿಕಾರಿ ಆದೇಶಕ್ಕೆ ಗೌರವ ಕೊಡದೆ ವಿವಿಧ ಇಲಾಖೆ ಅಧಿಕಾರಿಗಳು ತುಮಕೂರಿನಲ್ಲಿ ನಡೆಯುವಂತಹ ರಾಜ್ಯ ಸರ್ಕಾರದ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಜಿಲ್ಲೆಯಲ್ಲಿ ಕ್ರೀಡಾ ಜ್ಯೋತಿ ಬರುವ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಬಹಳಷ್ಟು ಇಲಾಖೆಗಳಿಗೆ ಸುತ್ತೋಲೆ ಮೂಲಕ ಗಮನಕ್ಕೆ ತಂದರೂ ಸಹ ಕಾರ್ಯಕ್ರಮಕ್ಕೆ ಬರದೆ ನಿರ್ಲಕ್ಷ್ಯ ತೋರಿದ್ದಾರೆ. ಈ ಕ್ರೀಡಾ ಜ್ಯೋತಿಗೆ ತುಮಕೂರಿನಲ್ಲಿ ಇದೇ ತಿಂಗಳು 20ರಿಂದ 24ರವರೆಗೆ ಜಿಲ್ಲೆಯಿಂದ ವಿವಿಧ ತಾಲೂಕಿನಲ್ಲಿ ಸಂಚರಿಸಿಕೊಂಡು ಬರುವಂತಹ ಕ್ರೀಡಾ ಜ್ಯೋತಿಗೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಹಾಗೂ ವಿವಿಧ ಶಾಸಕರು ಜಿಲ್ಲೆಯ ವಿವಿಧ ಕಡೆಗಳಲ್ಲಿ 2 ದಿವಸ ಗುಬ್ಬಿ, ತುರುವೇಕೆರೆ, ಕುಣಿಗಲ್, ಶಿರಾ ವಿಭಾಗದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಶಾಸಕರು, ಸ್ವಾಮೀಜಿಗಳು ಈ ಒಂದು ಕ್ರೀಡಾ ಜ್ಯೋತಿಗೆ ಬರಮಾಡಿಕೊಂಡು ಯಶಸ್ವಿಗೊಳಿಸಿದ್ದಾರೆ. ಆದರೆ ಪಾವಗಡದಲ್ಲಿ ಬಹಳಷ್ಟು ಅಧಿಕಾರಿಗಳು, ಜನಪ್ರತಿನಿಧಿಗಳು ಕ್ರೀಡಾ ಜ್ಯೋತಿಯ ಸಂಚಾರಕ್ಕೆ ಭಾಗಿಯಾಗದೆ ಅಗೌರವ ಸಲ್ಲಿಸಿದ್ದಾರೆ.
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ರೀಡಾ ಜ್ಯೋತಿಗೆ ಅಗೌರವ ತಂದಂತಹ ತಾಲೂಕು ಪಂಚಾಯಿತಿ ಇಒ, ಪೊಲೀಸ್ ಇಲಾಖೆ, ಸಿಪಿಐ ಸುರೇಶ್ ಹಾಗೂ ಗಿರೀಶ್, ಪುರಸಭೆ ಮುಖ್ಯ ಅಧಿಕಾರಿಗಳು, ಇತರೆ ಅನೇಕ ಇಲಾಖೆಗಳ ಅಧಿಕಾರಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಗೈರು ಹಾಜರಾಗಿ ಕ್ರೀಡಾ ಜ್ಯೋತಿಗೆ ಅಗೌರವ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಮಾಧ್ಯಮ ಮಿತ್ರರು ಭಾಗಿಯಾಗಿದ್ದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.